ಅತ್ತೆ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ, ಬನ್ನಿ ಅತ್ತೆ ಊಟ ಮಾಡ್ಕೊಳ್ಳಿ. ನಡಿ ಈ ಸೀರಿಯಲ್ ಮುಗಿಸ್ಬಿಟ್ಟು ಬರ್ತೀನಿ ನಡಿ. ಸರಿ ಅತ್ತೆ. ರೀ ಅತ್ತೆಗೆ ಒಂದು ತಿಂಗ್ಳಿಗಾಗೋಂಗೆ ಮಾತ್ರೆ ಒಂದೇ ಟೈಮ್ ತಂದುಬಿಡಿ, ಸರಿನಾ? ಹಾಂ, 1 ತಿಂಗ್ಳದ? 1 ವರ್ಷದ ಮಾತ್ರೆ ತರಿಸೋ. ಅಜ್ಜಿ ಟಿವಿ ನೋಡ್ಬೇಕು, ರಿಮೋಟ್ ಕೊಡಿ ಅಜ್ಜಿ. ನಾನು ಧಾರಾವಾಹಿಯಲ್ಲಿ ಮುಗಿತನಕ ರಿಮೋಟ್ ಕೊಡ್ದಿರ, ಅವಾಗ ಆಡ್ಕೊಳ್ಳಿ ಆ ಕಡೆ ಹೋಗ್ರಿ. ಹೇ ಮಕ್ಳ, ಅಲ್ಲಿ ಅಜ್ಜಿ ಕೂತಿದ್ದಾರೆ, ಕಾಲು ನೋವಂತೆ, ಹೋಗಿ ಸ್ವಲ್ಪ ಕಾಲೋದ್ ಕೊಡಿ ಅವ್ರಿಗೆ. ಹೋಗಮ್ಮ, ಆ ಅಜ್ಜಿಗೆ ಏನು ಮಾಡಿದ್ರು ಅಷ್ಟೇ. ನೋಡಪ್ಪ, ಅವ್ರ ಅಜ್ಜಿ ವಯಸ್ಸಾದವರು, ಅವ್ರು ಏನಾದರೂ ಒಂದಂದರೆ ಅದು ನಮ್ಮ ಮನ್ಸಿಗೆ ಹಾಕೋಬಾರ್ದು. ನಮ್ಮ ಕರ್ತವ್ಯ ನಾವು ಮಾಡಬೇಕಲ್ವಾ. ಹೋಗು ಕಾಲೋದ್ ಕೊಡು. ಅತ್ತೆ, ರಾತ್ರಿ ಮಾಡಿರೋ ಅನ್ನನೇ ಮಿಕ್ಬಿಟ್ಟಿದೆ, ಅದನ್ನೇ ಹಾಕ್ಕೊಡ್ತೀನಿ, ತಿನ್ಕೊಂಡ್ಬಿಡ್ತೀರಾ? ಅಯ್ಯೋ, ರಾತ್ರಿ ಅನ್ನಾದ್ರೆ ಏನಾಯ್ತು? ಅದೇನು ಬಿಸಾಕ್ಬಿಡ್ಕದ್ದ? ತಕಬ ಅದನ್ನೇ ತಿಂತೀನಿ. ಅನ್ನ ಯಾವತ್ತೂ ವೇಸ್ಟ್ ಮಾಡಬಾರ್ದು. ತಕಬ, ಕೊಡು ಅದನ್ನೇ ತಿಂತೀನಿ, ಕೊಡು. ಏನ್ರಿ, ಅತ್ತೆಗೆ 2 ದಿನಕ್ಕಾಗೋಂಗೆ ಮಾತ್ರೆ ತೊಗೊಂಡು ಬನ್ನಿ. ಅವ್ರು ಮಾತ್ರೆ ತರೋದು ಮರ್ತ್ಬಿಟ್ಟಿದ್ದಾರೆ, ಅಲ್ಲಿಗೆ ಹೋದ್ಮೇಲೆ ತಗೊತಾರೆ. ಸದ್ಯಕ್ಕೆ ನೀವು 2 ದಿನಕ್ಕಾಗೋಂಗೆ ತೊಗೊಂಡು ಬನ್ನಿ ಸಾಕು. ಅಯ್ಯೋ, 2 ದಿನದ ಬೇಡಕನವ, 1 ದಿನದ ತರಿಸು ಸಾಕು. ಮಾತ್ರೆಗಳು ಅವೇನಂತವು, ಇವಾಗ ಮರ್ತ್ಕೊ ಬಂದ್ಬಿಟ್ಟವನಿಯಲ್ಲ. 1 ದಿನಕ್ಕಾಗೋಂಗೆ ಮಾತ್ರೆ ತರಿಸು. 2 ದಿನದ್ದೆಲ್ಲ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡ್ತೀಯಾ? ರಿಮೋಟ್ ಕೊಡಿ ಅತ್ತೆ, ಮಕ್ಕಳು ಟಿ ವಿ ನೋಡ್ಬೇಕಂತೆ. ಟಿ ವಿ ರಿಮೋಟಾ? ತಕವ, ನಾನೇನು ಟಿ ವಿ ನೋಡೋದಿಲ್ಲ, ಸುಮ್ಮನೆ ಇಲ್ಲಿ ಪಕ್ಕದಲ್ಲಿತ್ತಲ್ಲ ಹಂಗೆ ಧಾರಾವಾಹಿ ಹಾಕಿದ್ದೀಕನ. ತಕೋ, ಮಕ್ಕಳು ಕೊಡು, ಮಕ್ಕಳು ನೋಡಲಿ. ತಕೋ. ಮಂಡಿ ಎಲ್ಲ ಇಷ್ಟೊಂದು ಐತಾವಲ್ಲ. ಮಕ್ಕಳ ಬೇಗ ಮಲ್ಕೊಬಿಡಿ, ಇಲ್ಲಾಂದರೆ ಅಜ್ಜಿ ನಿಮ್ಮನ್ನು ಕಾಲೊತ್ತು ಬನ್ನಿ, ಅದು ಮಾಡಿ ಬನ್ನಿ, ಇದು ಮಾಡಿ ಬನ್ನಿ ಅಂತ ಕರೀತಾರೆ. ಹೋಗಿ ಮಲ್ಕೊಳ್ಳಿ. ನಾನು ಚಿಕ್ಕ ಸೊಸೆ ಮನೆಗೆ ಹೋಗಿದ್ದೆ. ಅಯ್ಯೋ, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲು ಅಂತ ಕೇಳ್ತೀಯ ಹೇಳು. 3 ಹೊತ್ತು ಬಿಸಿ ಅಡುಗೆನೇ ಮಾಡಿಕ್ತಿದ್ಲು. ನಾನು ಬೇಡ ಅಂತಂದ್ರು 1 ವರ್ಷಕ್ಕಾಗುವಷ್ಟು ಮಾತ್ರೆ ತರಿಸಿಟ್ಟವಳೆ. ನನ್ನ ಮೊಮ್ಮಕ್ಳಂತೂ ಏನು ಪ್ರೀತಿ ಮಾಡ್ತವೆ ಅಂತೀಯ. ನಾನು ಟಿ ವಿ ನೋಡ್ತಾ ಇದ್ರೆ ಪಾಪ ಅವ್ರ ಪಾಡ್ಕೊ ಆಟ ಆಡ್ಕೊತ ಇರ್ತವೆ. ನನ್ನ ಕಾಲು ನೋವು ಅಂದ್ಬಿಟ್ಟು ಯಾವಾಗಲೂ ಬಂದು ಕಾಲು ಓದ್ತಿದ್ದೋ. ನಾನು ಬೇಡ ಅಂದರೂ ಕೇಳ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ನನ್ನ ಚಿಕ್ಕ ಸೊಸೆ ನನ್ನ. ಇಲ್ಲೂ ಅವಳಲ್ಲ ನನ್ನ ಹಿರಿ ಸೊಸೆ, ಏನಕ್ಕೂ ಬೇಡ, ಬರೀ ದುರಂಕಾರ ತುಂಬ್ಕೊಂಡೆ ಕುಣಿತಾಳೆ. ಕರುಣ